ಸೋಲೋ ಮಕ್ಕಳ ವೆಲ್ಕಮ್ ಟು ರೂಪೇಸಸ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರಿನ 4 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ಸ್ಟಡಿ ಮಾಡ್ತಾ ಇದ್ವಿ. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಂಥದ್ದು 4 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? ನಾವು ಇಲ್ಲಿ ಫಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 21 ಅಂತೇಳಿ ಕೊಟ್ಟಿದ್ದಾರೆ. ಎ ಟವರ್ ಅಂಡ್ ಎ ಪೋಲ್. ಇಲ್ಲಿ ನೋಡಿ 2 ಆಬ್ಜೆಕ್ಟ್ಸ್ ಇದ್ದಾವೆ. ಒಂದು ಟವರ್ ಮತ್ತು ಇನ್ನೊಂದು ಪೋಲ್ ವಿಚ್ ಇಸ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದ ಸೇಮ್ ಲೆವೆಲ್ ಆಫ್ ದ ಗ್ರೌಂಡ್. It is observed that the angle of depression from the top and foot of the pole of the top of the tower of height 60 meter. height of the tower ಕೊಟ್ಟಿದೆ. ಟವರ್ನ ಹೈಟ್ ಎಷ್ಟಿದೆ? 60 ಮೀಟರ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ದಿ ಟಾಪ್ ಅಂಡ್ ಫೂಟ್ ಆಫ್ ದಿ ಪೋಲ್ ಅಂತ ಹೇಳಿ, ಟಾಪ್ ಅಂಡ್ ಫೂಟ್ ಆಫ್ ದಿ ಪೋಲ್ ಫ್ರಮ್ ದಿ ಟಾಪ್ ಆಫ್ ದಿ ಟವರ್ ಅಂತ ಹೇಳ್ತಾನೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಆಂಗಲ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಈ ಆಂಗಲ್, ಆಂಗಲ್ 30 ಡಿಗ್ರಿ ಇದೆ. ಇದು ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಅಂತ ಹೇಳಿ. ಓಕೆನಾ? ನೀವೇನು ಫೈಂಡ್ ಔಟ್ ಮಾಡಬೇಕು? ಹೈಟ್ ಆಫ್ ದಿ ಪೋಲ್ ಅಂದರೆ ಸಿ ಡಿ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಇದು ನಿಮಗೆ ಗಿವನ್ ಡೇಟಾ. ಇಲ್ಲಿ ನೀವು ಸಿ ಡಿ ಲೆಂತ್, ದಟ್ ಈಸ್ ಯು ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಚ್. ಎಚ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದಾಗ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ದಿಸ್ ಇಸ್ ಈ ಆ್ಯಂಗಲ್ನ ಅಬ್ಸರ್ವ್ ಮಾಡಿ. ಜಸ್ಟ್ ಐ ವಿಲ್ ಡ್ರಾ ಎ ಲೈನ್. ನೋಡಿ ಈ ಲೈನ್ ಇದೆಯಲ್ಲ, ಈ ಲೈನ್ನ ಅಬ್ಸರ್ವ್ ಮಾಡ್ತಾ ಬಂದರೆ ಇಲ್ಲಿ ಆ್ಯಂಗಲ್ ಸಿ ಹತ್ರ ಕಟ್ ಆಗುತ್ತೆ. ಝೆಡ್ ಶೇಪಲ್ಲಿ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಆ್ಯಂಗಲ್ 30 ಡಿಗ್ರಿ ಇದ್ದರೆ ಇದು ಕೂಡ ಆ್ಯಂಗಲ್ 30 ಡಿಗ್ರಿನೇ ಇರುತ್ತೆ. ರೀಸನ್ ಏನು ಅಂದರೆ ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ ಅಂತೇಳಿ. ಹಂಗಿದ್ರೆ ಇದು ಬಂದು ಆ್ಯಂಗಲ್ 30 ಡಿಗ್ರಿ ಆಗುತ್ತೆ. ಇದು ಬಂದು ಏನಾಗಿರುತ್ತೆ ನೋಡಿ, ಇದು ಕಂಪ್ಲೀಟ್. ಈ ಥರ ಬಂದು ಝೆಡ್ ಶೇಪಲ್ಲಿ ಬರ್ತದೆ ಅಂದರೆ ಆ್ಯಂಗಲ್ 60 ಡಿಗ್ರಿ ಆಗಿರುತ್ತೆ. ಇದನ್ನು ಅಬ್ಸರ್ವ್ ಮಾಡಬೇಕು. ಅದೇ ರೀತಿ ಸಿ ಡಿ ಅನ್ನೋದು ಹೆಚ್ಚಾದ ಮೇಲೆ ಇ ಬಿ ಅನ್ನೋದು ಕೂಡ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಆ ಎರಡು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಓಕೆನಾ? ನಾವು ಫಸ್ಟ್ ನಾನು ಏನು ಮಾಡ್ತೀನಿ, ಇನ್ ಟ್ರಯಾಂಗಲ್. ಇನ್ ಟ್ರಯಾಂಗಲ್ ಎ ಇ ಸಿ. ಎ ಇ ಸಿ ಅನ್ನೋ ಟ್ರಯಾಂಗಲ್ನ ತೊಗೋತೀನಿ. ನಾನು ಸ್ಪಷ್ಟವಾಗಿ ಗೊತ್ತಿಲ್ಲ, ಎಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಬಿ ಇ ಅಥವಾ ಸಿ ಡಿ. ಎರಡು ಲೆಂತ್ನ, ಎರಡು ಲೆಂತ್ ಸೇಮ್ ಇರೋದನ್ನ ಎರಡರ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಎ ಇ ಸಿ. ಈ ಟ್ರಯಾಂಗಲ್ಲಿ ನಾನೇನು ಮಾಡ್ತಾ ಇದ್ದೀನಿ ನೋಡಿ. ಟೀಟಾ ಏನಿದೆ 30 ಡಿಗ್ರಿ ಇದೆ. ಇಲ್ಲಿ ಟೀಟಾ ಬಂದು ಇದು ಆಪೋಸಿಟ್ ಆದರೆ ಇದು ಅಡ್ಜಸೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಡ್ಜಸೆಂಟ್ ಆಗಿರೋದು ಆಪೋಸಿಟ್ ಬೈ ಅಡ್ಜಸೆಂಟ್ ಬರೋದು ಟ್ಯಾನ್ ಟೀಟಾದಲ್ಲಿ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ತೊಗೊಂಡು ದಟ್ ಎಂಪ್ಲಾಯ್ಸ್ ಟ್ಯಾನ್ 30 ಡಿಗ್ರಿ ಅಲ್ವಾ? ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಎಷ್ಟಿದೆ? ಎ ಇ ಇದೆ, ಡಿವೈಡಿಂಗ್ ಬೈ ಅಡ್ಜಸೆಂಟ್ ಇ ಸಿ ಇದೆ. ಅರ್ಥ ಆಯ್ತಲ್ಲ? ಇಲ್ಲಿ ನಮಗೆ ಫೂಡ್ದು ಡಿಸ್ಟೆನ್ಸ್ ಕೂಡ ಕೊಟ್ಟಿಲ್ಲ, ಹೌದಾ? ಅದು ಕೂಡ ಕೊಟ್ಟಿಲ್ಲ. ಓಕೆ, we treat this as x. ಓಕೆನಾ? ಇ ಸಿ ಲೆಂತ್, ಬಿ ಡಿ ಲೆಂತ್ ಎರಡೂ ನಮ್ಗೆ ಗೊತ್ತಿರೋದ್ರಿಂದ ಎರಡನ್ನ ಎಕ್ಸ್ ಅಂತಲೇ ಟ್ರೀಟ್ ಮಾಡ್ತೀವಿ. ಓಕೆನಾ? ಗೊತ್ತಿಲ್ಲ ಹಂಗಾಗಿ. ಟ್ಯಾನ್ 30 ಡಿಗ್ರಿ ಅಂದರೆ 1/√3 ಬರುತ್ತೆ. 1/√3 ಈಸ್ ಈಕ್ವಲ್ ಟು ಇಲ್ಲಿ ಎ ಇ ಲೆಂತ್ನ ನಾನು ಏನಂತ ತೊಗೋಬೋದು ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎ ಬಿ ಬಂದ್ಬಿಟ್ಟು ಎ ಇ ಪ್ಲಸ್ ಇ ಬಿ ಆಗಿರುತ್ತೆ. ಐ ನೀಡ್ ದ ವ್ಯಾಲ್ಯೂ ಆಫ್ ಎ ಇ. ಹಾಗಾಗಿ ಇ ಬಿ ಈ ಕಡೆ ಶಿಫ್ಟ್ ಮಾಡಿದಾಗ ಎ ಇ ಈಸ್ ಈಕ್ವಲ್ ಟು ಎ ಬಿ ಮೈನಸ್ ಇ ಬಿ ಆಗುತ್ತೆ. ಅಂದರೆ ಇಲ್ಲಿ 60 ಮೈನಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ ಬಿ? ಎಚ್. ಎ ಇ ವ್ಯಾಲ್ಯೂ ಏನಿರುತ್ತೆ ಅಂದರೆ 60 ಮೈನಸ್ ಎಚ್ ಆಗುತ್ತೆ. ಇದನ್ನು ಇಲ್ಲಿ ಬರ್ಕೋತೀನಿ. 60 ಮೈನಸ್ ಎಚ್ ಡಿವೈಡಿಂಗ್ ಬೈ ಇ ಸಿ ಅಂದರೆ ಎಕ್ಸ್ ಆಗುತ್ತೆ. ಎಕ್ಸ್ ಆ ಕಡೆ ಕಳಿಸ್ಕೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು √3 ಟೈಮ್ಸ್ ಆಫ್ 60 ಮೈನಸ್ ಎಚ್. ದಿಸ್ ಈಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಸೆಕೆಂಡ್ ಇನ್ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಇದೆಯಲ್ವಾ? ವಿಲ್ ಟೇಕ್ ದ ಅದರ್ ಟ್ರಯಾಂಗಲ್. ಆ ಟ್ರಯಾಂಗಲಲ್ಲಿ ಏನಿದೆ ನೋಡಿ. ಇನ್ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಯಾವುದಿದೆ ನೋಡಿ, ಕಂಪ್ಲೀಟ್ ಟ್ರಯಾಂಗಲ್ ಎ ಬಿ ಡಿ ತೊಗೋತೀನಿ. ಕಂಪ್ಲೀಟ್ ಟ್ರಯಾಂಗಲ್ ಎ ಬಿ ಡಿ. ಓಕೆನಾ? ಇಲ್ಲಿ ನೋಡಿ ಎ ಬಿ ಡಿ ಈ ಟ್ರಯಾಂಗಲ್. ಓಕೆನಾ? ಇಲ್ಲಿ ಬಂದಾಗ ಟೀಟಾ ವ್ಯಾಲ್ಯೂ ಎಷ್ಟಿದೆ? 60 ಡಿಗ್ರಿ ಇದೆ. ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡಿಂಗ್ ಬೈ ಅಡ್ಜಸೆಂಟ್ ಅಂತ ಬಂದಾಗ ಆಪೋಸಿಟ್ ವ್ಯಾಲ್ಯೂ ಎ ಬಿ ಬರುತ್ತೆ. ಎ ಬಿ ಡಿವೈಡಿಂಗ್ ಬೈ ಇಲ್ಲಿ ಬಿ ಡಿ ಬರುತ್ತೆ. ಈಗ ಟ್ಯಾನ್ 30 ಡಿಗ್ರಿ, ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಇರೋದ್ರಿಂದ √3 ಟೈಮ್ಸ್ ಆಫ್ ಎ ಬಿ ವ್ಯಾಲ್ಯೂ ಏನಿದೆ 60 ಡಿವೈಡಿಂಗ್ ಬೈ ಬಿ ಡಿ ವ್ಯಾಲ್ಯೂ ಎಕ್ಸ್ ಇದೆ. ಓಕೆನಾ? ಇಲ್ಲಿ ಎಕ್ಸ್ ಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 60 ಡಿವೈಡಿಂಗ್ ಬೈ √3 ಆಗುತ್ತೆ. ಇದು ಈಕ್ವೇಷನ್ ನಂಬರ್ 2. ಫ್ರಮ್ ಈಕ್ವೇಷನ್ ನಂಬರ್ 1 and 2 ಎರಡೂ ಈಕ್ವೇಷನ್ಸ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ಎರಡೂ ಅಬ್ಸರ್ವ್ ಮಾಡಿ. ಈಕ್ವೇಷನ್ ನಂಬರ್ 1 ಫ್ರಮ್
ಈಕ್ವೇಷನ್ ನಂಬರ್ 1 ಆ್ಯಂಡ್ 2 ಎರಡೂ ಈಕ್ವೇಷನ್ನ ಅಬ್ಸರ್ವ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡಿದ್ರೆ, ಸೊ ಎಕ್ಸ್ ವ್ಯಾಲ್ಯೂಸ್ನ ಈಕ್ವೇಟ್ ಮಾಡ್ಬೋದು. √3 ಟೈಮ್ಸ್ ಆಫ್ 60 ಮೈನಸ್ h ಇಸ್ ಈಕ್ವಲ್ ಟು 60 ಡಿವೈಡಿಂಗ್ ಬೈ √3 ಬರುತ್ತೆ. ಓಕೆನಾ? ಸೊ ಇಲ್ಲಿ √3 ಈ ಕಡೆ ಶಿಫ್ಟ್ ಮಾಡಿದಾಗ √3 ಹೋಲ್ ಸ್ಕ್ವೇರ್ ಇಂಟು 60 ಮೈನಸ್ h ಇಸ್ ಈಕ್ವಲ್ ಟು 60 ಬರುತ್ತೆ. ಸೊ ಇದು 3 ಟೈಮ್ಸ್ ಆಫ್ 60 ಮೈನಸ್ h ಇಸ್ ಈಕ್ವಲ್ ಟು 60 ಆಗುತ್ತೆ. 6 3 is 18. 180 ಮೈನಸ್ 3h ಇಸ್ ಈಕ್ವಲ್ ಟು 60 ಬರುತ್ತೆ. ಓಕೆನಾ? ಸೊ ಇಲ್ಲಿ ಈ ಕಡೆ ಇದನ್ನು ಸಾಲ್ವ್ ಮಾಡ್ತಾ ಬಂದಾಗ ಸೊ ಇಲ್ಲಿ ಏನು ಬರೀತೀರಾ ನೋಡಿ. ಸೊ ಇದು 180 ಮೈನಸ್ 3h ಇಸ್ ಈಕ್ವಲ್ ಟು 60 ಇದೆ. ಸೊ 3h ಈ ಕಡೆ ಶಿಫ್ಟ್ ಮಾಡಿದಾಗ ಪ್ಲಸ್ 3h ಇಸ್ ಈಕ್ವಲ್ ಟು ಸೊ ಇಲ್ಲಿ 180 ಮೈನಸ್ 60 ಆಗುತ್ತೆ. ಸೊ 3h ಇಸ್ ಈಕ್ವಲ್ ಟು 6ಅಲ್ಲಿ 8 ಕಳೆದ್ರೆ 2, ಸೊ 120 ಬರುತ್ತೆ. ಸೊ h ಇಸ್ ಈಕ್ವಲ್ ಟು 120 ಡಿವೈಡಿಂಗ್ ಬೈ 3 ಮಾಡಿದಾಗ 3 1 3 3 4 12. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ h? h ಇಸ್ ಈಕ್ವಲ್ ಟು 40 ಮೀಟರ್. ಹೈಟ್ ಆಫ್ ದಿ ಪೋಲ್, ಸೊ ಇಲ್ಲಿ ಕನ್ಕ್ಲೂಡ್ ಮಾಡೋಣ. ಹೈಟ್ ಆಫ್ ದಿ ಪೋಲ್ ಈಸ್ ಸೊ ಎಷ್ಟಿದೆ? 40 ಮೀಟರ್. ಸೊ ಇದು ನಮ್ಮ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಇದು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ ದ ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದಿ ಟಾಪ್ ಆಫ್ ದಿ ವರ್ಟಿಕಲ್ ಟವರ್. ಸೊ ಇಲ್ಲಿ ಆಬ್ಜೆಕ್ಟ್ ಒಂದೇ ಇರೋದು, ಜಸ್ಟ್ ಇಟ್ ಇಸ್ ಎ ಟವರ್. ವರ್ಟಿಕಲ್ ಟವರ್ ಎ ಪಾಯಿಂಟ್ ಆನ್ ದಿ ಗ್ರೌಂಡ್ ಈಸ್ ಫೌಂಡ್ ಟು ಬಿ 60 ಡಿಗ್ರಿ. ಸೊ ಇಲ್ಲಿ 60 ಡಿಗ್ರಿ ಇದೆ. ಸೊ ಆಂಗಲ್ ಆಫ್ ಎಲಿವೇಶನ್ ಬಂದು ಆಂಗಲ್ ಆಫ್ ಡಿಪ್ರೆಷನ್, ಫಸ್ಟ್ ಆಂಗಲ್ ಆಫ್ ಡಿಪ್ರೆಷನ್ ಬಂದು 60 ಡಿಗ್ರಿ ಇದೆ. ಫ್ರಮ್ ಎ ಪಾಯಿಂಟ್ 50 ಮೀಟರ್ ಅಬೋವ್ ದಿ ಫೂಟ್ ಆಫ್ ದಿ ಟವರ್. ಸೊ ಇಲ್ಲಿ ಏನು ಹೇಳ್ತಾ ಇದೆ ನೋಡಿ, ಈ ಪಾಯಿಂಟಿಂದ, ಸೊ ಇದು ಫೂಟ್ ಆಫ್ ದಿ ಗ್ರೌಂಡ್, ಈ ಗ್ರೌಂಡಿಂದ ಸೊ ಮೇಲೆ ನೋಡಿದಾಗ, ಓಕೆನಾ, ಸೊ ಫೂಟ್ ಆಫ್ ದಿ ಗ್ರೌಂಡ್ ಈ ಪಾಯಿಂಟ್ಗೆ ನಿಮಗೆ ಸೊ 60 ಡಿಗ್ರಿ ಇದೆ. ನೆಕ್ಸ್ಟ್ ಸಾರಿ ಸೊ ಇಲ್ಲಿ ಫ್ರಮ್ ಎ ಫೂಟ್ ಆಫ್ ದಿ ಗ್ರೌಂಡ್ ಎಲ್ಲ ತಗೊಳ್ಬಿಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ ದ ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದಿ ಟಾಪ್ ಆಫ್ ದಿ ವರ್ಟಿಕಲ್ ಟವರ್ ಟು ಎ ಪಾಯಿಂಟ್ ಆನ್ ದ ಗ್ರೌಂಡ್ ಈಸ್ ಫೌಂಡ್ ಟು ಬಿ 60 ಡಿಗ್ರಿ. From the point 50 meter above from the foot of the tower, the angle of depression from the same point is 30 degree. So you need to show that the height of the, you need to find that the height, sorry, so you need to find the height of the tower. So ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಹೈಟ್ ಆಫ್ ದಿ ಟವರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಟವರ್ ಯಾವುದನ್ನು ಮೆನ್ಷನ್ ಮಾಡಿದ್ದಾನೆ ಅಂದರೆ ಸೊ ಎ ಸಿ ಬಂದು ಟವರ್ನ ಹೈಟ್. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು? ಹೈಟ್ ಆಫ್ ಟವರ್ ಫೈಂಡ್ ಔಟ್ ಮಾಡಬೇಕು. ಹೈಟ್ ಆಫ್ ಟವರ್ ಅಂದರೆ ದಟ್ ಈಸ್ ಎ ಸಿ. ಸೊ ಎ ಸಿನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ? ಸೊ ಎ ಬಿ ವ್ಯಾಲ್ಯೂ ಗೊತ್ತಿದೆ. ಎ ಬಿ ಬಂದು 50 ಮೀಟರ್ ಇದೆ. ಇಟ್ ಈಸ್ ಅಬೋವ್ ದಿ 50 ಮೀಟರ್ ಅಂತ ಹೇಳಿದ್ನಲ್ಲ, ಸೊ ಈ ಪಾಯಿಂಟ್, ಓಕೆನಾ. ಸೊ ಇಲ್ಲಿ 50 ಮೀಟರ್ ಅಬೋವ್ ದಿ ಗ್ರೌಂಡ್ ಲೆವೆಲ್, ಅದು ಆಂಗಲ್ ಆಫ್ ಡಿಪ್ರೆಷನ್ ಬಂದು 30 ಡಿಗ್ರಿ ಇದೆ. ಸೊ ಇಲ್ಲಿ ಝೆಡ್ ಶೇಪ್ ಅಬ್ಸರ್ವ್ ಮಾಡಿದಾಗ ಸೊ ಅಕಾರ್ಡಿಂಗ್ ಟು ಏನೋ ಎ ಕ್ರೈಟೀರಿಯಾ, ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ ಕ್ರೈಟೀರಿಯಾ ಪ್ರಕಾರ ಸೊ ಇದು 30 ಡಿಗ್ರಿ ಆಗುತ್ತೆ. ಸೊ ಅದೇ ರೀತಿ ಇದು ಕಂಪ್ಲೀಟ್ ಆಂಗಲ್ ಎಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ. ಸೊ ಎರಡನ್ನೂ ಯೂಸ್ ಮಾಡಿಕೊಂಡು ನಾವೇನು ಸಾಲ್ವ್ ಮಾಡಬೇಕು? ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಸಿ. ಬಟ್ ಇಲ್ಲಿ ನನಗೆ ಸೊ ಎ ಡಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಹೌದಲ್ವಾ? ಸೊ ಅದಕ್ಕೆ ನಾನು ಫಸ್ಟ್ ಏನು ಚೂಸ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಫಸ್ಟ್ ಎ ಡಿ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಎ ಡಿ ಫೈಂಡ್ ಔಟ್ ಮಾಡ್ಕೊಂಡು ದೆನ್ ಇಟ್ ಈಸ್ ಈಸಿಯರ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಸಿ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ನಾನೇನು ಚೂಸ್ ಮಾಡ್ತೀನಿ ಅಂದರೆ ಸೊ ಇನ್ ಟ್ರಯಾಂಗಲ್. ಸೊ ಯಾವ ಟ್ರಯಾಂಗಲ್ನ ತೊಗೋತಾ ಇದ್ದೀವಿ ಅಂದರೆ ಇನ್ ಟ್ರಯಾಂಗಲ್ ಎ ಡಿ ಬಿ. ಸೊ ಎ ಡಿ ಬಿ ಅನ್ನೋ ಟ್ರಯಾಂಗಲ್ನ ತೊಗೋತಾ ಇದ್ದೀನಿ. ಎ ಡಿ ಬಿ ಅನ್ನೋ ಟ್ರಯಾಂಗಲ್ ತೊಗೊಂಡಾಗ ಸೊ ಇಲ್ಲಿ ಟೀಟಾ ವ್ಯಾಲ್ಯೂ ಎಷ್ಟಿದೆ ಅಂದರೆ 30 ಡಿಗ್ರಿ ಇದೆ, ಓಕೆನಾ. ಸೊ ಇಲ್ಲೂ ಕೂಡ ನೋಡಿ ಆಪೋಸಿಟ್. ಸೊ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅಡ್ಜಸೆಂಟ್ ಫೈಂಡ್ ಔಟ್ ಮಾಡಬೇಕು, ಆಪೋಸಿಟ್ ಬೇಕಾಗಿಂದ ಟ್ಯಾನ್ ಟೀಟಾನೇ ತೊಗೋತೀನಿ. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ. ಸೊ ಟ್ಯಾನ್ ಟೀಟಾ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟೀಟಾ? ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆಪೋಸಿಟ್ ಅಂತ ಬಂದಾಗ ಸೊ ಎ ಬಿ ಡಿವೈಡಿಂಗ್ ಬೈ ಅಡ್ಜಸೆಂಟ್ ಅಂತ ಬಂದಾಗ ಎ ಡಿ ಇದೆ. ದಿಸ್ ಈಸ್ ಸೊ 50 ಡಿವೈಡಿಂಗ್ ಬೈ ಸೊ ಅಡ್ಜಸೆಂಟ್ ಅಂದಾಗ ಎ ಡಿನೇ ಇರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 30 ಡಿಗ್ರಿ ಅಂದರೆ 1/√3 ಬರುತ್ತೆ, ಈಸ್ ಈಕ್ವಲ್ ಟು 50 ಡಿವೈಡಿಂಗ್ ಬೈ ಎ ಡಿ ಬರುತ್ತೆ. ಸೊ ವಾಟ್ ಇಸ್ ದ ಲೆಂತ್ ಆಫ್ ಎ ಡಿ? ಸೊ ಎ ಡಿಯ ಲೆಂತ್ ಏನಿದೆ ಅಂತ ಬಂದಾಗ ಸೊ ದಟ್ ಇಂಪ್ಲೈಸ್ ಎ ಡಿ ಈಸ್ ಈಕ್ವಲ್ ಟು 50√3. ಸೊ ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿರೋದ್ರಿಂದ ಇದು ಕೂಡ ಮೀಟರ್ಸ್ಗೆ ಬರುತ್ತೆ, ಓಕೆನಾ. ಲೆಂತ್ ಆಫ್ ಎ ಡಿ ಬಂದು 50√3 ಮೀಟರ್ಸ್ ಇದೆ. ಬಟ್ ನನಗೆ ಫೈಂಡ್ ಔಟ್ ಮಾಡೋಕ್ಕೆ ಬೇಕಾಗಿರೋದು ಸೊ ಎ ಡಿ ಅಲ್ಲ, ಎ ಡಿನ ಯೂಸ್ ಮಾಡಿಕೊಂಡು ಎ ಸಿನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಾನೇನು ಚೂಸ್ ಮಾಡ್ತೀನಿ ಅಂದರೆ ಸೊ ಇನ್ ಟ್ರಯಾಂಗಲ್. ಸೊ ಒಂದು ಟ್ರಯಾಂಗಲ್ ತೊಗೋತೀನಿ, ಅದು ಯಾವುದು ಅಂದರೆ ಎ ಸಿ ಡಿನ ಟ್ರಯಾಂಗಲ್ ತೊಗೊಂಡಾಗ ಸೊ ಇಲ್ಲೂ ನೋಡಿ ಇದು ಆಪೋಸಿಟ್ ಸೈಡ್ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಮತ್ತು ಟ್ಯಾನ್ ಟೀಟಾ
ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತಲೇ ತೊಗೋತೀನಿ. ಸೊ ದಟ್ ಇಂಪ್ಲೈಸ್ ಟ್ಯಾನ್, ಸೊ ಎಷ್ಟು ಆ್ಯಂಗಲ್ 60 ಡಿಗ್ರಿ ಇದೆ. ಸೊ ವಿಚ್ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಬಂದಾಗ ಎ ಸಿ, ಅಡ್ಜಸೆಂಟ್ ಅಂತ ಬಂದಾಗ ಎ ಡಿ. ಸೊ ಟ್ಯಾನ್ 60 ಡಿಗ್ರಿ ಅಂದರೆ √3 ಬರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಸಿ? ಎ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ತಿದ್ದೀರಾ. ಎ ಡಿ ವ್ಯಾಲ್ಯೂ 50√3 ಇದೆ. ಸೊ 50√3 ಈ ಕಡೆ ಶಿಫ್ಟ್ ಮಾಡಿದಾಗ ಎ ಸಿ ಈಸ್ ಈಕ್ವಲ್ ಟು 50 ಟೈಮ್ಸ್ ಆಫ್ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 50 ರೂಟ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ. 3 5 15, 150 ಮೀಟರ್. ಸೊ ಹೈಟ್ ಆಫ್ ದಿ ಪೋಲ್ ಅಥವಾ ಹೈಟ್ ಆಫ್ ದಿ ಟವರ್ ಸೊ ಬಂದು ಎಷ್ಟಿದೆ ಅಂತ ಹೇಳೋದಾದ್ರೆ ಹೈಟ್ ಆಫ್ ಟವರ್ ಈಸ್ 150 ಮೀಟರ್. ಸೊ ಇದು ನಮ್ಮ ಸೊಲ್ಯೂಷನ್. ಸೊ ಇಲ್ಲೇನಿದೆ ಅಂದರೆ ಬಿಲ್ಡಿಂಗ್ ಆನ್ ದಿ ಗ್ರೌಂಡ್ ಈಸ್ ಇನ್ ದ ಫಾರ್ಮ್ ಆಫ್ ಕೋನಿಕಲ್ ಟೂಮ್ ಅಂತ ಇದೆ. ಸೊ ಬಿಲ್ಡಿಂಗ್ ಆನ್ ದ ಗ್ರೌಂಡ್ ಈಸ್ ಇನ್ ದ ಫಾರ್ಮ್ ಆಫ್ ಕೋನಿಕಲ್ ಟೂಮ್ ಸರ್ಮೌಂಟೆಡ್ ಬೈ ಸಿಲಿಂಡರ್ ಆಫ್ ಹೈಟ್ 10 feet ಅಂತ ಹೇಳಿದೆ. ಸೊ ಇಲ್ಲಿ ವಿ ಹ್ಯಾವ್ ಒಂದು ಸಿಲಿಂಡರ್. ಆ ಸಿಲಿಂಡರ್ನ ಹೈಟ್ ಬಂದ್ಬಿಟ್ಟು ಎಷ್ಟಿದೆ? 10 feet ಇದೆ ಅಂತ ಹೇಳ್ತೇನೆ. ಸೊ ಆ ಸಿಲಿಂಡರ್ ಮೇಲೆ ಏನಿದೆ? ಕೊನಿಕಲ್ನ ಟೂಂಬ್ ಇದೆ, ಕೊನಿಕಲ್ ಶೇಪ್ನ ಒಂದು ಟೂಂಬ್ ಇದೆ ಅಂತ ಹೇಳ್ತೇನೆ. ಸೊ ನೆಕ್ಸ್ಟ್ ಏನು ಹೇಳಿದ್ದಾನೆ? ಫ್ರಮ್ ದ ಪಾಯಿಂಟ್ ಪಿ ಆನ್ ದ ಸೇಮ್ ಗ್ರೌಂಡ್ ಆಫ್ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದಿ ಎಡ್ಜ್ ಆಫ್ ದಿ ಸಿಲಿಂಡರ್ ಈಸ್ ಫೌಂಡ್ ಟು ಬಿ 30 ಡಿಗ್ರಿ. ಸೊ ಅಂದರೆ ನೀವಿಲ್ಲಿ ಒಂದು ಪಾಯಿಂಟ್ ಪಿ ಅನ್ನೋ ಪಾಯಿಂಟಿಂದ ಸೊ ಇಲ್ಲಿ ಸಿಲಿಂಡರ್ನ ಟಾಪ್ ಪಾಯಿಂಟ್ ಸಿನ ಅಬ್ಸರ್ವ್ ಮಾಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿರುತ್ತೆ ಅಂದರೆ 30 ಡಿಗ್ರಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ದ ಆ್ಯಂಗಲ್ ಆಫ್ ಎಲಿವೇಶನ್ ದ ವರ್ಟೆಕ್ಸ್ ಆಫ್ ದ ಕೋನ್ ಈಸ್ ಫೌಂಡ್ ಟು ಬಿ ಸೊ 45 ಡಿಗ್ರಿ. ಸೊ ಟಾಪ್ ಆಫ್ ದಿ ಕೋನ್ ಅಬ್ಸರ್ವ್ ಮಾಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ ಅಂದರೆ 45 ಡಿಗ್ರಿ ಇದೆ ಅಂತ ಹೇಳ್ತಾರೆ. ಸೊ ಇಫ್ ದ ಡಯಾಮೀಟರ್ ಆಫ್ ದ ಔಟರ್ ಎಡ್ಜ್ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ದ ಸಿಲಿಂಡರ್ ಈಸ್ 9.4 feet ಅಂತ ಹೇಳ್ತಾನೆ. ಸೊ ಇಲ್ಲೆಲ್ಲ ಇದು ಫೀಟ್ನಲ್ಲೇ ಇರೋದು. ಸೊ ಆನ್ಸರ್ ಕೂಡ ಫೀಟ್ನಲ್ಲೇ ಇಡಬೇಕಾಗುತ್ತೆ. ಇಲ್ಲಿ 9.4 feet ಅಂತ ಇದೆಯಲ್ಲ, ಸೊ ಇದು ಒಂದು ಡಯಾಮೀಟರ್ ಆಫ್ ದಿಸ್ ಸಿಲಿಂಡರ್ ಅಂತ ಹೇಳ್ಬೋದು. ದೆನ್ ಫೈಂಡ್ ದ ಹೈಟ್ ಆಫ್ ದಿ ಕೋನಿಕಲ್ ಶೇಪ್ ಟೂಮ್. ಅಂದರೆ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಎ ಇಂದ ಇಗೆ ಎಷ್ಟು ಉದ್ದ ಇದೆ, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಎ ಟು ಇ, ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಎ ಇ ಫೈಂಡ್ ಔಟ್ ಮಾಡಬೇಕು. ಸೊ ಎ ಇ ಫೈಂಡ್ ಔಟ್ ಮಾಡೋದಿಗೆ ಫಸ್ಟು ಎ ಬಿನ ಫೈಂಡ್ ಔಟ್ ಮಾಡಿ. ಸೊ ಎ ಬಿ ಬೇಕು ಅಂದರೆ ನಮಗೇನು ಬೇಕು? ಎ ಇ ಪ್ಲಸ್ ಇ ಬಿ ಬೇಕಾಗಿರುತ್ತೆ. ಸೊ ಇಲ್ಲಿ ಎ ಇನೇ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಎ ಇ ಈಸ್ ಈಕ್ವಲ್ ಟು ಎ ಬಿ ಮೈನಸ್ ಇ ಬಿ. ಸೊ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು. ದೆನ್ ವಾಟ್ ಅಬೌಟ್ ಇ ಬಿ ಸರ್ ಅಂತ ಹೇಳಿದ್ರೆ ಇ ಬಿ ಅವನು ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾನೆ, ಇಟ್ ಈಸ್ 10 feet. ಓಕೆನಾ? ಸೊ ಹೈಟ್ ಆಫ್ ದಿ ಸಿಲಿಂಡರ್ ಅವನೇ ಹೇಳಿದ್ದಾನೆ 10 feet ಇದೆ ಅಂತ ಹೇಳಿದ್ದಾನೆ. ಸೊ ಇಟ್ಸ್ ಡನ್. ಸೊ ಎ ಇ ಬೇಕು ಅಂದರೆ ಎ ಬಿನ ಫೈಂಡ್ ಔಟ್ ಮಾಡಬೇಕು. ಈಗ ಎ ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ಇಫ್ ಯು ವಾಂಟ್ ಟು ಫೈಂಡ್ ಎ ಬಿ ಐ ನೀಡ್ ದ ವ್ಯಾಲ್ಯೂ ಆಫ್ ಬಿ ಪಿ. ಸೊ ಬಿ ಪಿ ಗೊತ್ತಿಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಸೊ ಅದಕ್ಕೂ ಮುಂಚೆ ಬಿ ಪಿ ಬೇಕು ಅಂದರೆ ಏನು ಬೇಕು? ಸೊ ನೋಡಿ, ಬಿ ಪಿ ಬೇಕು ಅಂದರೆ ಬಿ ಡಿ ಮತ್ತು ಡಿ ಪಿನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಬಿ ಪಿ ಬೇಕು ಅಂದರೆ ನಾನೇನು ಮಾಡಬೇಕು? ಬಿ ಡಿ ಜೊತೆಗೆ ಸೊ ನಾನೇನು ಆ್ಯಡ್ ಮಾಡಬೇಕು? ಡಿ ಪಿನ ಆ್ಯಡ್ ಮಾಡಬೇಕು. ಡಿ ಪಿ ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಬಿ ಡಿ ಹೆಂಗೆ ಫೈಂಡ್ ಔಟ್ ಮಾಡೋದು ಸರ್ ಅಂದರೆ ಬಿ ಡಿ ಈಸ್ ದ ರೇಡಿಯಸ್ ಆಫ್ ಬಿ ಡಿ ಅನ್ನೋದು ಇಟ್ಸ್ ಎ ರೇಡಿಯಸ್ ಆಫ್ ಸರ್ಕ್ಯುಲರ್ ಸಿಲಿಂಡರ್. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 9.4 ಡಿವೈಡಿಂಗ್ ಬೈ 2 ಮಾಡಿ ಸೊ ನಮಗೆ ಬಿ ಡಿ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಡಿವೈಡ್ ಮಾಡಿದಾಗ 2 1 2 2 4 8 1 ಕ್ಯಾರಿ 0.7. ಸೊ ಇಲ್ಲಿ ಆರ್ ವ್ಯಾಲ್ಯೂ ಅಥವಾ ಬಿ ಡಿ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದಾಗ 4.7 feet ಇರುತ್ತೆ. ಎಷ್ಟಿದೆ? 4.7 feet. ಬಿ ಡಿ ಸಿಕ್ತು. ಸೊ ಎಷ್ಟಿದೆ ಬಿ ಡಿ ವ್ಯಾಲ್ಯೂ? ಸೊ ಬಿ ಇಂದ ಡಿಗೆ 4.7 ಇದೆ. ಸೊ ಈಗ ಪಿ ಡಿ ಫೈಂಡ್ ಔಟ್ ಮಾಡಬೇಕು. ಸೊ ಪಿ ಡಿ ಫೈಂಡ್ ಔಟ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ? ಸೊ ಜಸ್ಟ್ ಇಲ್ಲಿ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ. ಸೊ ಇನ್ ಟ್ರಯಾಂಗಲ್, ಸೊ ಯಾವುದಪ್ಪ ಟ್ರಯಾಂಗಲ್ ಅದು ಅಂದರೆ ಪಿ ಡಿ ಸಿ ಅನ್ನೋ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದಾಗ ಸೊ ಇಲ್ಲಿ ಟೀಟಾ ಎಷ್ಟಿರುತ್ತೆ ಅಂತ ಹೇಳಿದಾಗ 30 ಡಿಗ್ರಿ ಇರುತ್ತೆ. ಓಕೆನಾ? ಸೊ ಇಲ್ಲಿ ಆಪೋಸಿಟ್ ಅಡ್ಜಸೆಂಟ್ ತಗೋತಿರೋದ್ರಿಂದ ಸೊ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಬಂದಾಗ ಸೊ ಸಿ ಡಿ ಲೆಂತ್, ಆಪೋಸಿಟ್ ಅಂತ ಬಂದಾಗ ಸಿ ಡಿ, ಅಡ್ಜಸೆಂಟ್ ಅಂತ ಬಂದಾಗ ಪಿ ಡಿ. ಓಕೆನಾ? ಸಿ ಡಿ ಮತ್ತು ಪಿ ಡಿ. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ಅಂತ ಬಂದಾಗ 1/√3 ಬರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ ಡಿ? ಸಿ ಡಿ ವ್ಯಾಲ್ಯೂ 10 ಇದೆ. ಸೊ ಪಿ ಡಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಪಿ ಡಿ ಈ ಕಡೆ ಶಿಫ್ಟ್ ಮಾಡಿಕೊಂಡಾಗ ಪಿ ಡಿ ಈಸ್ ಈಕ್ವಲ್ ಟು 10√3 ಬರುತ್ತೆ. ಓಕೆನಾ? ಬಟ್ ಅವನು ಕ್ವಶನಲ್ಲಿ ಸ್ಪೆಸಿಫೈ ಮಾಡಿ ಏನು ಹೇಳಿಲ್ಲ, ಇದನ್ನು √3 ವ್ಯಾಲ್ಯೂ ಯೂಸ್ ಮಾಡಿ ಅಂತ, ಹಂಗಾಗಿ ಅದನ್ನೇ ಉಳಿಸ್ಕೊತೀನಿ. ಸೊ ಇಫ್ ಯು ವಾಂಟ್ ಸೊ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಸೊ ಇಲ್ಲಿ ಬೇಕಂದರೆ ನೋಡಿ ಮಾಡ್ತಾ ಹೋಗೋಣ. ಇಲ್ಲಿ ಸೊ ಸಿಂಪಲ್ ಇಲ್ಲೂ ಪಾಯಿಂಟಲ್ಲಿರೋಂಥ ಸಿಂಪ್ಲಿಫೈ ಮಾಡ್ಬಿಡೋಣ. ಪಿ ಡಿ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 10 ಟೈಮ್ಸ್ ಆಫ್ √3 ವ್ಯಾಲ್ಯೂ 1.73 ಬರುತ್ತೆ. 10 ಇಂಟು 1.73 ಮಾಡಿದಾಗ 17.3 ಆಗುತ್ತೆ. 17.3 feet. ಓಕೆನಾ? ಪಿ ಡಿ ವ್ಯಾಲ್ಯೂ. ಸೊ ಈಗ ಇಲ್ಲಿ ಬಿ ಪಿ ಬೇಕಿತ್ತು, ಕರೆಕ್ಟ್ ಅಲ್ವಾ? ಬಿ ಪಿ ಬೇಕು ಅಂದರೆ ನಾನೇನು ಮಾಡಬೇಕು?
ಬಿ ಡಿ ಜೊತೆಗೆ ಡಿ ಪಿನ ಆ್ಯಡ್ ಮಾಡಬೇಕು, ಡಿ ಪಿ ಅಥವಾ ಪಿ ಡಿನ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಡಿ ವ್ಯಾಲ್ಯೂ 4.7 ಫೀಟ್ ಇದ್ದರೆ ಪಿ ಡಿ ವ್ಯಾಲ್ಯೂ 17.3 ಇದೆ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಇಲ್ಲಿ ಸೊಲ್ಯೂಷನ್ ಇದೆರಡನ್ನು ಆ್ಯಡ್ ಮಾಡಿದಾಗ ಸೊ ಏನು ಬರುತ್ತೆ, ಬಿ ಪಿ ವ್ಯಾಲ್ಯೂ 22 ಫೀಟ್ ಬರುತ್ತೆ. ಸೊ ಬಿ ಪಿ ವ್ಯಾಲ್ಯೂ ಎಷ್ಟಿದೆ, 22 ಫೀಟ್. ಸೊ ನನಗೆ ಬಿ ಪಿ ಅಲ್ಲ ಸರ್ ಬೇಕಾಗಿರೋದು, ಯೂಶಲಿ ನನಗೆ ಏನು ಬೇಕು, ಐ ನೀಡ್ ಎ ಬಿ ವ್ಯಾಲ್ಯೂ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಡಯಾಗ್ರಾಮ್ ಬೇಕು, ಒಂದು ನಿಮಿಷ. ಸೊ ವಾಟ್ ಇಸ್ ದ ಲೆಂತ್ ಆಫ್ ಪಿ ಡಿ ಏನು ಬಂದಿತ್ತು ನಿಮಗೆ ಮಕ್ಕಳ, 17.3 ಫೀಟ್. ಸೊ ಹೌದಲ್ವಾ? ಸೊ ಇದು ಪಿ ಡಿ ವ್ಯಾಲ್ಯೂ. ಸೊ ನೆಕ್ಸ್ಟ್, ಸೊ ಇನ್ ಟ್ರಯಾಂಗಲ್, ನಾನು ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ ನೋಡಿ. ಇನ್ ಟ್ರಯಾಂಗಲ್ ಎ ಬಿ ಪಿ ಅನ್ನೋ ಟ್ರಯಾಂಗಲ್ ತೊಗೊಂಡಾಗ ಟೀಟಾ ವ್ಯಾಲ್ಯೂ ಎಷ್ಟಿರುತ್ತೆ, 45 ಡಿಗ್ರಿ ಇರುತ್ತೆ. ಸೊ ಇಲ್ಲೂ ಕೂಡ ಟ್ಯಾನ್ ಟೀಟಾನೇ ತೊಗೋತೀನಿ. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಬಂದಾಗ ಎ ಬಿ ಬರುತ್ತೆ, ಅಡ್ಜಸೆಂಟ್ ಅಂತ ಬಂದಾಗ ಬಿ ಪಿ ಬರುತ್ತೆ. ಟ್ಯಾನ್ 45 ಡಿಗ್ರಿ ಅಂದರೆ 1. ಸೊ ಎ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಬಿ ಪಿ ವ್ಯಾಲ್ಯೂ ಗೊತ್ತು 22. ಸೊ 22ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಎ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ಮಕ್ಕಳ, ಎ ಬಿ ಈಸ್ ಈಕ್ವಲ್ ಟು 22 ಫೀಟ್ ಆಗುತ್ತೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಎ ಬಿನೂ ಅಲ್ಲ, ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು ಲೆಂತ್ ಆಫ್ ದಿ ಕೊನಿಕಲ್ ಶೇಪ್ ಟೂಮ್, ಅಂದರೆ ಎ ಇ ಫೈಂಡ್ ಔಟ್ ಮಾಡಬೇಕು. ಈ ಫಾರ್ಮುಲಾ ತೊಗೋಬೇಕು. ಸೊ ಎ ಇ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. ಸೊ ಎ ಇ ಈಸ್ ಈಕ್ವಲ್ ಟು, ಸೊ ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೋಟ್ಸ್ ಕೊಟ್ಟಾಗ. ಸೊ ಎ ಇ ಈಸ್ ಈಕ್ವಲ್ ಟು, ಸೊ ಏನಿದೆ ಫಾರ್ಮುಲಾ, ಎ ಬಿ ಮೈನಸ್ ಇ ಬಿ. ಇದು ಹೇಗೆ ಬಂತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಎ ಬಿ ಲೆಂತ್ ಬೇಕು ಅಂದರೆ ಎ ಇ ಮತ್ತು ಇ ಬಿನ ಆ್ಯಡ್ ಮಾಡಬೇಕು. ಬಟ್ ನನಗೆ ಎ ಇನೇ ಬೇಕು ಅಂದಾಗ ಕಂಪ್ಲೀಟ್ ಶೇಪಲ್ಲಿ ಯಾವುದು ಗೊತ್ತಿದೆ ಅಂತ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ಎ ಬಿ ವ್ಯಾಲ್ಯೂ ಕಂಪ್ಲೀಟ್ 22 ಇದೆ, ಇ ಬಿ ವ್ಯಾಲ್ಯೂ 10 ಇದೆ. ಸೊ ಎರಡನ್ನೂ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ 12 ಫೀಟ್ ಸಿಗುತ್ತೆ. ಸೊ ಹಂಗಾಗಿ ಸೊ ನಾವು ಏನು ಕನ್ಕ್ಲೂಡ್ ಮಾಡ್ಬೋದಪ್ಪ ಅಂದರೆ height of the conical shaped tomb is ಎಷ್ಟಿದೆ, ಅದು 12 feet ಇದೆ. So this is your solution for this question. Elevation from the top of the building from the foot of the tower is 30 degree ಅಂತ ಹೇಳಿದಾನೆ. ಸೊ ಫೂಟ್ ಆಫ್ ದಿ ಟವರ್ ಬಂದು, ಸೊ ಸಿ ಡಿ ಅನ್ನೋದು ಟವರ್ ಅಂತ ಕನ್ಸಿಡರ್ ಮಾಡಿದಾಗ, ಸೊ ಫೂಟ್ ಆಫ್ ದಿ ಟವರ್ ಇಂದ ಬಿಲ್ಡಿಂಗ್ ಟಾಪ್ ನೋಡ್ತಾ ಇರೋದು ಆಂಗಲ್ ಎಷ್ಟಿದೆ, 30 ಡಿಗ್ರಿ ಇದೆ. ಸೊ ಅದೇ ರೀತಿ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದಿ ಟವರ್ ಫ್ರಮ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್ ಈಸ್ 60 ಡಿಗ್ರಿ ಅಂತ ಹೇಳಿದೆ. ಸೊ ಫೂಟ್ ಆಫ್ ದಿ ಬಿಲ್ಡಿಂಗ್ ಇಂದ ಟಾಪ್ ಆಫ್ ದಿ ಟವರ್ನ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ, 60 ಡಿಗ್ರಿ ಇದೆ. ಬೋತ್ ದ ಟವರ್ ಅಂಡ್ ಬಿಲ್ಡಿಂಗ್ ಆರ್ ಆನ್ ದಿ ಸೇಮ್ ಲೆವೆಲ್ ಆಫ್ ಗ್ರೌಂಡ್ ನಲ್ಲೇ ಇದೆ. ಹೈಟ್ ಆಫ್ ದಿ ಟವರ್ನ ಹೈಟ್ ಬಂದು 50 ಮೀಟರ್ ಹೇಳಿದ್ದಾನೆ. ದೆನ್ ಫೈಂಡ್ ದ ಹೈಟ್ ಆಫ್ ದಿ ಬಿಲ್ಡಿಂಗ್. ಸೊ ಟವರ್ ಆಫ್ ಹೈಟ್ ಕೊಟ್ಬಿಟ್ಟು, ಹೈಟ್ ಆಫ್ ದಿ ಟವರ್ ಕೊಟ್ಬಿಟ್ಟು ಹೈಟ್ ಆಫ್ ದಿ ಬಿಲ್ಡಿಂಗ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಗಿವನ್ ಡೇಟಾ, ಸೊ ನೋಡ್ತಾ ಹೋಗಿ. ಸೊ ಎ ಬಿ ವ್ಯಾಲ್ಯೂನ ಹೆಚ್ಚಂತ ತಗೊಂಡ್ರೆ ಅದನ್ನು ಫೈಂಡ್ ಮಾಡಬೇಕು ನೀವು. ಸಿ ಡಿ ವ್ಯಾಲ್ಯೂ ಟವರ್ದು ಹೈಟ್ ಕೊಟ್ಟಿದ್ದಾನೆ. ಸೊ ಇವೆರಡಕ್ಕೂ ಕಾಮನ್ ಆಗಿ ನೀವೇನು ಫೈಂಡ್ ಔಟ್ ಮಾಡ್ಕೋಬೇಕು, ಬಿ ಡಿ ಲೆಂತ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಯಾವುದನ್ನು ಯೂಸ್ ಮಾಡಿಕೊಂಡು ಬಿ ಡಿ ಲೆಂತ್ ಫೈಂಡ್ ಔಟ್ ಮಾಡ್ಬೋದು ಅಂತ ಬಂದಾಗ, ಸೊ ನೋಡಿ ಸಿ ಬಿ ಡಿ ಅನ್ನೋ ಟ್ರಯಾಂಗಲ್ ತೊಗೋತೀನಿ ನೋಡಿ. ಇಲ್ಲಿ ಇನ್ ಟ್ರಯಾಂಗಲ್ ಸಿ ಬಿ ಡಿ, ಸೊ ಈ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿದಾಗ ಸೊ ಇಲ್ಲಿ ಬಂದು ಸೊ ನಮಗೇನಿದೆ, ಟೀಟಾ ವ್ಯಾಲ್ಯೂ ಎಷ್ಟಿದೆ ಸಿ ಬಿ ಡಿನಲ್ಲಿ, 60 ಡಿಗ್ರಿ ಇದೆ. ಸೊ ನಾನೇನು ಮಾಡ್ತೀನಿ, ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಬಂದಾಗ ಸಿ ಡಿ ಬರುತ್ತೆ, ಅಡ್ಜಸೆಂಟ್ ಅಂತ ಬಂದಾಗ ಬಿ ಡಿನೇ ಬರುತ್ತೆ. ಆಫ್ ಬಿ ಡಿ ಲೆಂತ್ನ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಹಾಗಿದ್ರೆ ಸೊ ಟ್ಯಾನ್ ಟೀಟಾ, ಸೊ ಟ್ಯಾನ್ ಟೈಮ್ಸ್ ಆಫ್ 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಒಂದು ಸಿ ಡಿ ಡಿವೈಡಿಂಗ್ ಬೈ ಅಡ್ಜಸೆಂಟ್, ದಟ್ ಈಸ್ ಬಿ ಡಿ. ಸೊ ಟ್ಯಾನ್ 60 ಡಿಗ್ರಿ, ದ ವ್ಯಾಲ್ಯೂ ಆಫ್ ಟ್ಯಾನ್ 60 ಡಿಗ್ರಿ ಇಸ್ √3. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ ಡಿ ಅಂತ ಬಂದಾಗ ಇಟ್ ಬಿಕಮ್ಸ್ 50. ಸೊ 50 ಡಿವೈಡಿಂಗ್ ಬೈ ಬಿ ಡಿ ಲೆಂತ್ ಹಾಗೆ ಇರುತ್ತೆ. ಸೊ ಬಿ ಡಿ ಈಸ್ ಈಕ್ವಲ್ ಟು 50 ಡಿವೈಡಿಂಗ್ ಬೈ √3 ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿ ಇರುತ್ತೆ. ಸೊ ದಿಸ್ ಇಸ್ ದ ಲೆಂತ್ ಆಫ್ ಬಿ ಡಿ. ಸೊ ಬಿ ಡಿ ಎಷ್ಟಿದೆ ಅಂತ ಬಂದಾಗ 50 ಬೈ √3 ಇದೆ. ಸೊ ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಐ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ಎ ಬಿ. ಸೊ ಎ ಬಿ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇನ್ ಟ್ರಯಾಂಗಲ್ ಎ ಬಿ ಡಿ ಅನ್ನೋ ಟ್ರಯಾಂಗಲಲ್ಲಿ ಟೀಟಾ ವ್ಯಾಲ್ಯೂ 30 ಡಿಗ್ರಿ ಇದೆ. ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು, ಸೊ ದ ವ್ಯಾಲ್ಯೂ ಈಸ್ ಎ ಬಿ ಡಿವೈಡಿಂಗ್ ಬೈ ಬಿ ಡಿ ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು, ಸೊ ದ ಲೆಂತ್ ಆಫ್ ಎ ಬಿ, ಸೊ ವಿ ಡೋಂಟ್ ನೋ, ವಿ ನೀಡ್ ಟು ಫೈಂಡ್ ಇಟ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಡಿ ಅಂತ ಬಂದಾಗ 50 ಬೈ √3 ಇರುತ್ತೆ. Okay, next, what is the value of tan 30 degree? So tan 30 degree is 1 by √3. So ಇದು ಮೇಲೆ ಹೋದಾಗ as it is 50 by √3 ಬರುತ್ತೆ. This becomes ಎ ಬಿ ಲೆಂತ್ ಆಗುತ್ತೆ. ಸೊ 50 dividing by √3 whole square ಅಂತ ಬಂದಾಗ 3 ಬರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ ಬಿ. ಸೊ ಎ ಬಿ ವ್ಯಾಲ್ಯೂ ಎಷ್ಟಿದೆ ಅಂತ ಬಂದಾಗ 50 by 3 ಮೀಟರ್ಸ್. ಸೊ ಇಲ್ಲಿ 50 by 3. ಸೊ ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ.
ಸೊ 50/3 ಅಂತ ಬಂದರೆ ಏನು ಬರುತ್ತೆ ನೋಡಿ. So if we divide 50/3, then the answer becomes 16.66 meters. So the length of tower height of the building ಬಂದು ಎ ಬಿ ಅದರ ವ್ಯಾಲ್ಯೂ ಎಷ್ಟಿದೆ ಅಂದರೆ 16.66 ಮೀಟರ್ಸಲ್ಲಿ ಇರುತ್ತೆ. ಸೊ ಅದನ್ನು ಕನ್ಕ್ಲೂಡ್ ಮಾಡಿ, ದಿ ಹೈಟ್ ಆಫ್ ಬಿಲ್ಡಿಂಗ್ ಈಸ್ 16.66 ಮೀಟರ್. ಸೊ ಇದು ನಮ್ಮ ಈ ಕ್ವಶನ್ನ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ, ಸೊ ವಿ ನೀಡ್ ಟು ಅಬ್ಸರ್ವ್ ದಟ್ ದ ಟಾಪ್ ಆಫ್ ದಿ 75 meter height lighthouse from the sea level, the angle of depression of two ships are 30 degree and 45 degree. The one of the ship is exactly behind the other on the same side of the lighthouse. Now find the distance between two ships. We need to find the distance between two ships. Here we have the ship P and ship Q. So we need to find the distance between P and Q. So P and Q ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕಿಲ್ಲ. ಸೊ ಇಲ್ಲಿ ಇಫ್ ವಿ ಸಿ ದ ವ್ಯಾಲ್ಯೂ ಆಫ್ ದಿಸ್ ಟೀಟಾ 30 ಡಿಗ್ರಿ ಇದೆ, 45 ಡಿಗ್ರಿ ಇದೆ. ಸೊ 2 ಟೀಟಾಸ್ ಆರ್ ಗಿವನ್. ಸೊ ನಮಗೆ ಯಾವುದ್ರದ್ದು ಲೆಂತ್ ಗೊತ್ತಿದೆ ಅಂದರೆ ಎ ಬಿ ಲೆಂತ್ ಗೊತ್ತಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಫಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಪಿ ಕ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ನಾನು ಫಸ್ಟ್ ಬಿ ಕ್ಯೂವಿನ ಲೆಂತ್ ಫೈಂಡ್ ಔಟ್ ಮಾಡಬೇಕು. ಬಿ ಕ್ಯೂ ಲೆಂತ್ ಬೇಕು ಅಂದರೆ ಬಿ ಪಿ ಪ್ಲಸ್ ಪಿ ಕ್ಯೂ ಇರುತ್ತೆ. ಬಟ್ ಇಫ್ ಯು ಫೈಂಡ್ ಬಿ ಕ್ಯೂ ಅಂಡ್ ಬಿ ಪಿ, ಸೊ ನಮಗೆ ಬಿ ಕ್ಯೂ ಮೈನಸ್ ಬಿ ಪಿ ಮಾಡಿದಾಗ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಪಿ ಕ್ಯೂ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಗೊತ್ತಿರಲಿ. ಸೊ ಇದಾದಮೇಲೆ ಫಸ್ಟ್ ನಾನೇನು ಕನ್ಸಿಡರ್ ಮಾಡ್ತೀನಿ, ಫಸ್ಟ್ ಇನ್ ಟ್ರಯಾಂಗಲ್. ಸೊ ನಾನಿಲ್ಲಿ ಚೂಸ್ ಮಾಡೋಣ. ಸೊ ಇನ್ ಟ್ರಯಾಂಗಲ್ ಫಸ್ಟ್ ಟ್ರಯಾಂಗಲ್ ಯಾವ್ದು ತೊಗೊಳ್ಳೋಣ, ಎ ಬಿ ಪಿನೇ ತೊಗೊಳ್ಳೋಣ. ಎ ಬಿ ಪಿ ಫೈಂಡ್ ಔಟ್ ಮಾಡೋಣ. ಸೊ ಎ ಬಿ ಪಿ ಟ್ರಯಾಂಗಲ್, ಸೊ ಟೀಟಾ ವ್ಯಾಲ್ಯೂ ಇಸ್ 45 ಡಿಗ್ರಿ. ಸೊ ಟ್ಯಾನ್ ತೊಗೋತೀನಿ. ಸೊ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಬಂದಾಗ ಸೊ ಬಿ ಎ ಬರುತ್ತೆ ಅಥವಾ ಎ ಬಿ ಬರುತ್ತೆ, ಎರಡು ಒಂದೇ. ಡಿವೈಡಿಂಗ್ ಬೈ ಬಿ ಪಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಎ ಅಥವಾ ಎ ಬಿ ಅಂತ ಬಂದಾಗ 75 ಡಿವೈಡಿಂಗ್ ಬೈ ಬಿ ಪಿ ವ್ಯಾಲ್ಯೂ ಗೊತ್ತಿಲ್ಲ, ಆಸ್ ಇಟ್ ಈಸ್ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ 1 ಇರುತ್ತೆ. ಸೊ ಬಿ ಪಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ನೋಡಿದ್ರೆ, ಸೊ ಬಿ ಪಿ ವಿಲ್ ಬಿ ಈಕ್ವಲ್ ಟು 75 ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿದೆ. ಸೊ ಬಿ ಪಿ ವ್ಯಾಲ್ಯೂ ಇಸ್ 75 ಮೀಟರ್ಸ್. ಸೊ ಇಲ್ಲಿ ಒಂದು ಪಾಯಿಂಟ್ ಕ್ಲಿಯರ್, ಬಿ ಪಿ ವ್ಯಾಲ್ಯೂ ಸಿಕ್ತು. ಸೊ ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಕ್ಯೂ. ಸೊ ಬಿ ಪಿ ಸಿಕ್ತು, ಬಿ ಕ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಕ್ಯೂ ಫೈಂಡ್ ಔಟ್ ಮಾಡೋದು ಯಾವ ರೀತಿ, ಸೊ ಇನ್ ಟ್ರಯಾಂಗಲ್ ಎ ಬಿ ಕ್ಯೂ. ಸೊ ಎ ಬಿ ಕ್ಯೂನ ಟ್ರಯಾಂಗಲಲ್ಲಿ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ತೊಗೊಂಡಾಗ, ಸೊ ಆಪೋಸಿಟ್ ಅಂತ ಬಂದಾಗ ಎ ಬಿ ಅಥವಾ ಬಿ ಎ ಬರುತ್ತೆ, ಡಿವೈಡಿಂಗ್ ಬೈ ಬಿ ಕ್ಯೂ ಅಡ್ಜಸೆಂಟ್. ಸೊ ಟ್ಯಾನ್ 30 ಡಿಗ್ರಿ ಅಂತ ಬಂದಾಗ 1/√3 ಬರುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಎ ಬಿ ಲೆಂತ್ 75 ಇದೆ, 75 ಡಿವೈಡಿಂಗ್ ಬೈ ಬಿ ಕ್ಯೂ ಇರುತ್ತೆ. ಸೊ ಬಿ ಕ್ಯೂ ಈ ಕಡೆ ಶಿಫ್ಟ್ ಮಾಡಿದಾಗ ಬಿ ಕ್ಯೂ ಇಸ್ ಈಕ್ವಲ್ ಟು 75 ಇಂಟು √3 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಐ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ಪಿ ಕ್ಯೂ. ಸೊ ಪಿ ಕ್ಯೂವಿನ ಲೆಂತ್ ಕೇಳ್ತಾರೆ ಅದು. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಮೀಟರ್. ಬಿ ಕ್ಯೂ ಇಸ್ ಈಕ್ವಲ್ ಟು 75√3 ಮೀಟರ್ಸಲ್ಲಿ ಇರುತ್ತೆ. ಸೊ ಈಗ ಒರಿಜಿನಲ್ ಥಾಟಿಗೆ ಬರೋಣ. ಸೊ ಚೇಂಜ್ ದಿ ಇಂಕ್ ಹಿಯರ್. ಸೊ ಇಲ್ಲಿ ವಾಟ್ ವಿ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ಪಿ ಕ್ಯೂ. ಪಿ ಕ್ಯೂ ಲೆಂತ್ ಫೈಂಡ್ ಔಟ್ ಮಾಡಬೇಕೆಂದು ಆಲ್ರೆಡಿ ಹೇಳಿದ್ದೀನಿ. ಬಿ ಕ್ಯೂನಲ್ಲಿ ಬಿ ಪಿನ ಸಬ್ಟ್ರಾಕ್ಟ್ ಮಾಡಬೇಕು. ವಾಟ್ ಇಸ್ ದ ಲೆಂತ್ ಆಫ್ ಬಿ ಕ್ಯೂ, 75√3. ವಾಟ್ ಇಸ್ ದ ಲೆಂತ್ ಆಫ್ ಬಿ ಪಿ, √3. ಇವ್ರು ಯಾರು ಇಷ್ಟೊಂದು ಮಾತಾಡ್ತಾರೆ. ವಾಟ್ ಇಸ್ ದ ಲೆಂತ್ ಆಫ್ ಬಿ ಪಿ ಅಂತ ಬಂದಾಗ ಬಿ ಪಿ 75. 75ನ ಕಾಮನ್ ತಗೋದ್ರೆ √3 - 1 ಇನ್ ಟರ್ಮ್ಸ್ ಆಫ್ ಮೀಟರ್. ಸೊ ಪಿ ಕ್ಯೂವಿನ ಲೆಂತ್ 75 ಟೈಮ್ಸ್ ಆಫ್ √3 - 1 ಮೀಟರ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಕ್ವಶನ್ ನಂಬರ್ 27. ಸೊ ಇಲ್ಲಿ ಆಸ್ ವಿ ಅಬ್ಸರ್ವ್ಡ್ from the top of the building, so standing vertically on the ground, the angle of depression of point C from the ground is 60 degree ಅಂತ ಹೇಳಿದಾನೆ. ಸೊ ಇಲ್ಲಿ ನೋಡಿ, ಈ ಶೇಪ್ ಬಂದು ಇದು ಆ್ಯಂಗಲ್ 60 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಅವನೇ ಕೊಟ್ಟಿದ್ದಾನೆ. ಆಫ್ ದ ಬಿಲ್ಡಿಂಗ್ ವೆನ್ ವಿ ಮೂವ್ ಥ್ರೂ ಪಾಯಿಂಟ್ ಸಿ ಸ್ಟ್ರೈಟ್ ಲೈನ್, ಅಬ್ಸರ್ವ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಪಾಯಿಂಟ್ ಪಿ, ದ ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. ಸೊ ಶೋ ದಟ್ ದ ಡಿಸ್ಟೆನ್ಸ್ ಮೂವ್ ಫ್ರಮ್ ಸಿ ಟು ಪಿ. ಸೊ ಸಿ ಇಂದ ಪಿಗೆ ಡಿಸ್ಟೆನ್ಸ್ ಮೂವ್ ಆಗಿದೆಯಲ್ಲ, ಇಟ್ ಈಸ್ ಟ್ವೈಸ್ ಆಫ್ ದ ಡಿಸ್ಟೆನ್ಸ್ ಬಿ ಸಿ ಅಂತಿದೆ. ಸೊ ಅಂದರೆ ಸಿ ಪಿ ಹ್ಯಾವಿಂಗ್ ದ ಡಿಸ್ಟೆನ್ಸ್ 2 ಟೈಮ್ಸ್ ಆಫ್ ಬಿ ಸಿ. ಬಿ ಸಿ ಎಷ್ಟಿದೆ ಅದಕ್ಕಿಂತ 2 ಟೈಮ್ಸ್ ಅಷ್ಟು ಜಾಸ್ತಿ ಇದೆ ಅನ್ನೋದನ್ನ ತೋರಿಸಿ ಅಂತ ಕೇಳ್ತಾನೆ. ಓಕೆನಾ. ಸೊ ಇದು ಅವರೇಜ್ ಲೆವೆಲಿನ ಕ್ವಶನ್, ನಾಟ್ ವೆರಿ ಮಚ್ ಡಿಫಿಕಲ್ಟ್. ಸೊ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಸಿ ಪಿ ಸಿ ಕೊಟ್ಟು 2 ಟೈಮ್ಸ್ ಆಫ್ ಬಿ ಸಿ ಅಂತ ತೋರ್ಸೋದು ಕಷ್ಟ ಅಲ್ಲ. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಬಂದಾಗ, ಸೊ ಇಲ್ಲಿ ಐ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ಎ ಬಿ ಅಥವಾ ಬಿ ಸಿ ಅಥವಾ ಸೊ ಬಿ ಪಿ. ಈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಇನ್ ಎ ಟ್ರಯಾಂಗಲ್, ಸೊ ಇನ್ ಟ್ರಯಾಂಗಲ್, ಸೊ ಯಾವ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀರಾ, ಎ ಬಿ ಸಿನ ಟ್ರಯಾಂಗಲ್. ಇಲ್ಲಿ ಟೀಟಾ ವ್ಯಾಲ್ಯೂ 60 ಡಿಗ್ರಿ ಅಂತ ತೊಗೊಂಡಾಗ, ಸೊ ಟ್ಯಾನ್ 60 ಡಿಗ್ರಿ. ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು
opposite becomes AB, adjacent becomes BC. What is the value of tan 60 degree? So tan 60 degree ಬಂದು √3 ಇರುತ್ತೆ. √3 is equal to AB dividing by BC ಬರುತ್ತೆ. ಸೊ BC ಈ ಕಡೆ ಶಿಫ್ಟ್ ಮಾಡಿದಾಗ AB is equal to √3 times of BC ಬರುತ್ತೆ. ಸೊ equation number 1, treat this as question number 1. So next, so in the triangle, so BP ABP, so ಈ triangle ತಗೊಂಡಾಗ tan 30 degree will be equal to AB dividing by BP ಬರುತ್ತೆ. ಸೊ ಈ BP ಈ ಕಡೆ ಶಿಫ್ಟ್ ಮಾಡಿದಾಗ, so what is the value of tan 30 degree? tan 30 degree 1/√3 ಬರುತ್ತೆ. This is equal to AB dividing by BP ಇರುತ್ತೆ. ಸೊ BP will be equal to √3 times of AB. ಸೊ ಇದು equation number 2 ಬರುತ್ತೆ. ಅಥವಾ ಸೊ ಇದನ್ನು ಇನ್ನೂ ಬರೆಯೋದಾದರೆ, so AB is equal to BP dividing by √3. We can write it as like this, equation number 2. ಸೊ ಈಗ ಬೈ ಕಂಪೇರಿಂಗ್ equation number 1 and 2, AB ವ್ಯಾಲ್ಯೂಸ್ನ ಕಂಪೇರ್ ಮಾಡಿದಾಗ ಸೊ ನಮ್ಗೆ ಏನು ಸಿಗುತ್ತೆ ನೋಡಿ. ಸೊ ಫ್ರಮ್ equation number 1 and 2, ಸೊ ಇಲ್ಲೇನು ಸಿಗುತ್ತೆ, √3 times of BC will be equal to BP dividing by √3 ಬರುತ್ತೆ. ಸೊ √3 ಈ ಕಡೆ ಶಿಫ್ಟ್ ಮಾಡಿದಾಗ √3 whole square times of BC is equal to BP ಬರುತ್ತೆ. ಸೊ ರೂಟ್ ಕ್ಯಾನ್ಸಲ್ ಆಗಿ ಸೊ ನಮ್ಗೆ ಏನು ಸಿಗುತ್ತೆ ಅಂತ ಬಂದಾಗ, ಸೊ 3BC, ಸೊ 3BC is equal to BP ಸಿಗುತ್ತೆ. ಸೊ 3BC is equal to BP. ಓಕೆನಾ? ಸೊ ಈ ಈಕ್ವೇಷನ್ ಸಿಗುತ್ತೆ. ಸೊ 3BC is equal to BP. ಬಟ್ ಸೊ ಇಲ್ಲಿ ಡಯಾಗ್ರಾಮ್ ನೋಡಿದಾಗ ನೀವು, ಸೊ ನೋಡಿ ಇಲ್ಲಿ ಡಯಾಗ್ರಾಮ್ ನೋಡ್ತಾ ಹೋಗೋಣ. ಸೊ ಇಲ್ಲಿ BP ಅಂದರೆ ಏನು ಸಿಗುತ್ತೆ ನೋಡಿ, BP ವಿಲ್ ಬಿ ಈಕ್ವಲ್ ಟು BC ಪ್ಲಸ್ CP. ಕರೆಕ್ಟ್ ಅಲ್ವಾ ಮಕ್ಕಳ? ಸೊ BP ಅಂತ ಹೇಳಿದಾಗ BC ಪ್ಲಸ್ CP. ಸೊ ಅದಲ್ಲಿ ಚೂಸ್ ಮಾಡ್ತೀನಿ ನೋಡಿ. ಸೊ BP ಅಂದರೆ ಏನು ಬರ್ಕೋಬೋದು, BC ಪ್ಲಸ್, ಸೊ ಏನು ಬರುತ್ತೀರಾ, BC ಪ್ಲಸ್ CP ಅಂತ ಬರ್ಕೋಬೋದು. ಕರೆಕ್ಟ್ ಅಲ್ವಾ? ಸೊ ಈಗ ನೋಡಿ ಇಲ್ಲಿ ಜಸ್ಟ್ ವಿಲ್ ಚೇಂಜ್ ದಿಸ್ ಆಸ್ 3 times of BC ವಿಲ್ ಬಿ ಈಕ್ವಲ್ ಟು, ಸೊ BP ಜಾಗಕ್ಕೆ ನಾನೇನು ರಿಪ್ಲೇಸ್ ಮಾಡ್ಬೋದು ಅಂದರೆ BC ಪ್ಲಸ್ CP ಅಂತ ಬರ್ಕೋಬೋದು. ಓಕೆನಾ? ಸೊ BC ಈ ಕಡೆ ಶಿಫ್ಟ್ ಮಾಡಿದಾಗ 3BC ಮೈನಸ್ BC ಇಸ್ ಈಕ್ವಲ್ ಟು PC ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನೋಡಿ, BCನಲ್ಲಿ 3BCನಲ್ಲಿ 1BC ಸಬ್ಟ್ರಾಕ್ಟ್ ಮಾಡಿದಾಗ 2BC ಇಸ್ ಈಕ್ವಲ್ ಟು CP ಅಥವಾ PC ಸಿಗುತ್ತೆ. ಸೊ ಇದು ನಮ್ಮ ಗಿವನ್ ಥಿಂಗ್. ಇದನ್ನೆಂತ ಇಂಪ್ರೂವ್ ಮಾಡಬೇಕಾಗಿದ್ದು. ಸೊ CP ವಿಲ್ ಬಿ ಈಕ್ವಲ್ ಟು 2 times of BC ಬರುತ್ತೆ. ಹೆನ್ಸ್ ಪ್ರೂವ್ಡ್.